ಒಂದು ವಾರದ ಬಳಿಕ ರಾಮೇಶ್ವರಂ ಕೆಫೆ ರೀಓಪನ್ ಆಗ್ತಾ ಇದೆ. ಇವತ್ತು ಕೆಫೆಯಲ್ಲಿ ಸಿಬ್ಬಂದಿ ವರ್ಗ ಪೂಜೆ ಮಾಡಲಿದ್ದಾರೆ. ನಾಳೆ ಗ್ರಾಹಕರಿಗಾಗಿ ರಾಮೇಶ್ವರಂ ಕೆಫೆ ತೆರೆಯಲಿದೆ. ಕೆಫೆಯಲ್ಲಿ ಬೆಳಗ್ಗೆಯಿಂದ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ತರಿಳು ತೋರಣಗಳಿಂದ ಈ ಸಿಬ್ಬಂದಿ ಕೆಫೆಯನ್ನು ಸಿಂಗರಿಸಿದ್ದಾರೆ. ಕೆಫೆಯ ಎಂಟ್ರೆನ್ಸ್ನಲ್ಲಿ 2 ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಿರೋದು. ಮೊದಲು ಇರಲಿಲ್ಲ, ಇದು ಈಗ ಅಳವಡಿಕೆ ಮಾಡಿರೋದು. ಪೊಲೀಸ್ ಪಹರೆಯಲ್ಲೇ ಈಗ ಪೂಜೆ ಆರಂಭಗೊಂಡಿದೆ. ಇದೀಗ ರಾಮೇಶ್ವರಂ ಕೆಫೆ ಸಮೀಪದಿಂದ ನಮ್ಮ ಪ್ರತಿನಿಧಿ ಸಂದೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಒಂದು ವಾರದ ನಂತರ ಮತ್ತೆ ಈಗ ಕೆಫೆ ಆರಂಭಗೊಳ್ತಾ ಇದೆ. ಇವತ್ತಿನ ಪೂಜೆ, ಭದ್ರತೆ ಜೊತೆಗೆ ಪೂಜೆ, ರೀಓಪನ್ನ ತಯಾರಿಗಳು, ಒಟ್ಟು ಅಲ್ಲಿನ ವಾತಾವರಣ ಹೇಗೆ ಕಾಣಸಿಗ್ತಾ ಇದೆ? ವಿಜಯ್, 8 ದಿನಗಳ ಬಳಿಕ ಮತ್ತೆ ರಾಮೇಶ್ವರಂ ಕೆಫೆ ನಾಳೆ ಈಗಾಗಲೇ ಓಪನಿಂಗಿಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗ ಸದ್ಯ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ, ಅಂದರೆ ಈ ಒಂದು ಬಾಂಬ್ ಬ್ಲಾಸ್ಟ್ನ ಬಳಿಕ ಮಹಾಶಿವರಾತ್ರಿ ಬಂದಿರೋದ್ರಿಂದ ಇವತ್ತು ಒಂದು ಪೂಜೆಯನ್ನು ಮಾಡಿ ಅದಾದ ನಂತರ ನಾಳೆಯಿಂದ ಗ್ರಾಹಕರಿಗೆ ಒಳಗಡೆ ಬಿಡಲಾಗುತ್ತೆ, ಅಂದರೆ ಸರ್ವಿಸ್ ಕೂಡ ಓಪನ್ ಆಗುತ್ತೆ. ಆದರೆ ಇವತ್ತು ಕಂಪ್ಲೀಟಾಗಿ ಈಗಾಗಲೇ ಪೂಜೆಗೆ ರೆಡಿ ಮಾಡ್ಕೊಂಡಿರುವಂಥದ್ದು, ಕಂಪ್ಲೀಟಾಗಿ ತಳಿರು ತೋರಣ ಹಾಗೆ ಹೂಗಳಿಂದ ಸಿಂಗಾರವನ್ನು ಮಾಡಿ ಹೋಟೆಲನ್ನು ಸಿಂಗಾರ ಮಾಡಿ ಒಳಗಡೆ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಒಳಭಾಗದಲ್ಲಿ ಈಗಾಗಲೇ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂಥದ್ದು. ಯಾಕಂದರೆ ಬ್ಲಾಸ್ಟ್ ಆದ ಬಳಿಕ ಒಂದು ಕಡೆ ಎಲ್ಲೊಂದು ಕಡೆ ಬ್ಲಾಸ್ಟ್ ಆದ ಬಳಿಕ ಜನರಿಗೂ ಕೂಡ ಒಂದು ಕಡೆ ಅಳುಕಿತ್ತು, ಆ ಒಂದು ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋ ಒಂದು ಅಳುಕು ಕೂಡ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಮಾಲೀಕರು ಕೂಡ ಇಲ್ಲಿ ಪೂಜೆಯನ್ನು ಮಾಡಿಸ್ಬೇಕು, ಈಗ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಎಲ್ಲವೂ ಕೂಡ ಕ್ಲಿಯರ್ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಪೂಜೆಯನ್ನು ಹಮ್ಮಿಕೊಂಡಿರುವಂಥದ್ದು. ಒಳಭಾಗದಲ್ಲಿ ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಆ ಜಾಗದಲ್ಲಿ ಈಗ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಅಥವಾ ಪೂಜಾ ಕೈಂಕರ್ಯಗಳು ಕೂಡ ಈಗ ನಡೀತಾ ಇದ್ದರೆ, ಮತ್ತೊಂದು ಕಡೆ ಭದ್ರತಾ ದೃಷ್ಟಿಯಿಂದ ಈಗಾಗಲೇ ಮೊದಲು ಇದ್ದಂತಹ ಒಂದು ಸೆಕ್ಯೂರಿಟಿ ಏನಿತ್ತು ಅದನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾಕಂದರೆ ಮೊದಲು ಯಾವುದೇ ರೀತಿಯ ಮೆಟಲ್ ಡಿಟೆಕ್ಟರ್ಗಳು ಕೂಡ ಇರಲಿಲ್ಲ. ಆದರೆ ಈಗ ಸದ್ಯ ರಾಮೇಶ್ವರಂ ಕೆಫೆಯ ಹೊರಭಾಗದಲ್ಲಿ ಈಗ ಮೆಟಲ್ ಡಿಟೆಕ್ಟರನ್ನು ಕೂಡ ಹಾಕಲಾಗಿದೆ. ಪ್ರಮುಖವಾಗಿ ಮೆಟಲ್ ಡಿಟೆಕ್ಟರನ್ನು ಹಾಕಿ ಜೊತೆಗೆ ಮ್ಯಾನ್ಯುಯಲ್ ಡಿಟೆಕ್ಟರನ್ನು ಕೂಡ ಇಟ್ಕೊಂಡಿದ್ದಾರೆ. ಅದರ ಮುಖಾಂತರವಾಗಿ ಇಲ್ಲಿ ಯಾರು ಸೆಕ್ಯೂರಿಟಿ ಇರ್ತಾರೆ ಅವರು ಚೆಕ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ, ಮತ್ತೊಂದು ಕಡೆ ಈ ಮೆಟಲ್ ಡಿಟೆಕ್ಟರನ್ನು ಏನು ಅಳವಡಿಸಲಾಗಿದೆ ಇದರ ಮೂಲಕವೇ ಯಾರೇ ಗ್ರಾಹಕರು ಬಂದರೂ ಕೂಡ ಒಳಗಡೆ ಹೋಗಬೇಕಾಗುತ್ತೆ. ಯಾಕಂದರೆ ಈ ಹಿಂದೆ ಅಂದರೆ ಬಾಂಬ್ ಬ್ಲಾಸ್ಟ್ ಸಂದರ್ಭದಲ್ಲಿ ಆದಂಥ ದುರ್ಘಟನೆಗಳು ಇನ್ನೊಂದು ಬಾರಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ಭದ್ರತೆಯ ದೃಷ್ಟಿಯಿಂದ ಮೆಟಲ್ ಡಿಟೆಕ್ಟರನ್ನು ಅಳವಡಿಸಿದ್ದಾರೆ. ಜೊತೆಗೆ ಮ್ಯಾನ್ಯುಯಲ್ ಡಿಟೆಕ್ಟರನ್ನು ಕೂಡ ಇಟ್ಕೊಂಡು ಬರುವಂಥ ಪ್ರತಿ ಗ್ರಾಹಕರನ್ನು ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ರಾಮೇಶ್ವರಂ ಕೆಫೆ ಓಪನಿಂಗಿಗೆ ನಾಳೆ ಸಿದ್ಧರಾಗಿದ್ದರೆ, ಇವತ್ತು ಪೂಜಾ ಕೈಂಕರ್ಯಗಳು ಒಂದು ಕಡೆ, ಮತ್ತೊಂದು ಕಡೆ ಭದ್ರತೆಯ ದೃಷ್ಟಿಯಿಂದ ಮೆಟಲ್ ಡಿಟೆಕ್ಟರನ್ನು ಅಳವಡಿಸುವಂಥ ಕೆಲಸವನ್ನು ರಾಮೇಶ್ವರಂ ಕೆಫೆಯ ಸಿಬ್ಬಂದಿಗಳು ಕೂಡ ಮಾಡಿಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.